ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಜಯಪುರ ಜಿಲ್ಲೆಯ ಎಲ್ಲ 13 ತಾಲೂಕುಗಳಲ್ಲಿ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಡಳಿತಕ್ಕೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಈಗಾಗಲೇ ಕಳೆದ ಜೂನ್ ತಿಂಗಳಿಂದ ಅಂದ್ರೆ ಇಲ್ಲಿವರೆಗೆ ಸುಮಾರು 5 ತಿಂಗಳ ಕಾಲ ಬಿಟ್ಟು ಬಿಡದೆ ಮಳೆ ಸುರಿದಿರುವ ಪರಿಣಾಮವಾಗಿ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಪ್ರವಾಹದಿಂದಾಗಿರಬಹುದು, ಇನ್ನು ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಆಲ್ಮಟ್ಟಿ ಜಲಾಶಯವನ್ನ ಭರ್ತಿಯಾಗಿ ಅಲ್ಲಿ ಕೂಡ ಹೆಚ್ಚಿನ ನೀರಿನ ಬಿಟ್ಟಂತ ಪರಿಣಾಮವಾಗಿರಬಹುದು, ಅದೇ ರೀತಿಯಾಗಿ ಡೋಣಿ ನದಿಯ ಪ್ರವಾಹದಿಂದಾಗಿರಬಹುದು. ಈ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ನೀರು ನಿಂತು ಮಳೆ ಪ್ರಮಾಣದಿಂದ ಎಲ್ಲ ಬೆಳೆಗಳು ಸಂಪೂರ್ಣ ನಷ್ಟಗೊಂಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ 13 ತಾಲೂಕಿನ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಬಬಲೇಶ್ವರ ತಾಲೂಕಿನ ತಹಸೀಲ್ದಾರ್ ಮೂಲಕ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಒಣ ಬೇಸಾಯದ ಬೆಳೆಗಳಿಗೆ 1 ಎಕರೆಗೆ ನಾವು 50,000 ರೂಪಾಯಿಗಳನ್ನು ಕೇಳ್ತಾ ಇದೀವಿ. ಆದ್ರೆ ರಾಜ್ಯ ಸರ್ಕಾರ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ 1 ಹೆಕ್ಟರ್ ಭೂಮಿಗೆ ಕೇವಲ 17,000 ರೂಪಾಯಿನ NDRF 8,500, ರಾಜ್ಯ ಸರ್ಕಾರದ 8,500 ಅಂದ್ರೆ 1 ಹೆಕ್ಟರ್ಗೆ 17,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. 17,000 ರೂಪಾಯಿ ಅಂತಂದ್ರೆ 1 ಎಕರೆಗೆ ಸುಮಾರು 6,800 ಆಯ್ತು. ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬಾ ಹೆಚ್ಚಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ 6,800 ರೂಪಾಯಿ ಯಾವುದೇ ಒಂದು ರೈತರಿಗೂ ಕೂಡ ಸಾಧ್ಯ ಆಗಂಗಿಲ್ಲ, ಸಾಲಂಗಿಲ್ಲ ಅದು. ಯಾಕಂತಂದ್ರೆ ಈಗಾಗಲೇ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಗಳಿರ್ಬೋದು, ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇನ್ನು ಆಳುಗಳ ಕೂಲಿಯ ಪ್ರಮಾಣ ಇರ್ಬೋದು, ಎಲ್ಲ ಕೂಡ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ 6,800 ರೂಪಾಯಿ ಯಾವುದೇ ಕಾರಣಕ್ಕೂ ಸಾಲಂಗಿಲ್ಲ. ಆ ನಿಟ್ಟಿನಲ್ಲಿ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡ್ರಿ. ಇನ್ನು ನೀರಾವರಿ ಬೆಳೆಗಳಿಗೆ 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ರಿ. ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ. ಅದರ ಜೊತೆಗೆ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದಂತಹ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ಸಾಕಷ್ಟು ರೈತರು ನಾವೇನಾದ್ರೂ ಸಾಲ ಸೋಲ ಮಾಡಿ ಈ ರೀತಿ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಈಗಾಗಲೇ ಹಣವನ್ನು ತುಂಬಿದ್ದೆವು. ಆದ್ರೆ ಕಳೆದ 5-6 ವರ್ಷಗಳಿಂದ ಸಾಕಷ್ಟು ಇದರಲ್ಲಿ ಕೂಡ ಮೋಸ ಮಾಡ್ತಾ ಇದ್ದು ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳು ಇದರಲ್ಲಿ ಶಾಮೀಲಾಗಿ ಇದರಲ್ಲಿ ಕೂಡ ರೈತರಿಗೆ ನಂಬಿಕೆ ಇರಲಾರ್ದಂಗಾಗಿದೆ. ಈ ವರ್ಷ ಆದ್ರೂ ಕೂಡ ಸಂಪೂರ್ಣ ನಷ್ಟ ಆದಂತಹ ಹಿನ್ನೆಲೆಯಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ಈ ಭಾಗದ ಬಬಲೇಶ್ವರ ತಾಲೂಕಿನ ಪ್ರತಿ ಗ್ರಾಮದ ಪ್ರತಿಯೊಂದು ರೈತರಿಗೂ ಕೂಡ ಕೊಡಬೇಕಂತ ಆಗ್ರಹ ಮಾಡ್ತಾ ಇವತ್ತಿನ ದಿನ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಈ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಇನ್ನು ನವೆಂಬರ್ 1ರ ಒಳಗಾಗಿ ತಾವೇನಾದ್ರೂ ಈ ಒಂದು ಹಣ ಅಂದ್ರೆ ಬರ ಪರಿಹಾರ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಜಿಲ್ಲಾಡಳಿತದ ಮುಂದೆ 1 ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ಉಗ್ರವಾದಂತಹ ಒಂದು ಹೋರಾಟ ಮಾಡ್ತೀವಿ 13 ತಾಲೂಕಿನ ಎಲ್ಲ ರೈತರೊಂದಿಗೆ. ಒಂದು ವೇಳೆ ಅದಕ್ಕೂ ಕೂಡ ನೀವು ಬಗ್ಲಿಲ್ಲಪ್ಪ ಅಂತಂದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಹೋರಾತ್ರಿ ಧರಣಿಗೂ ಕೂಡ ನಾವು ಕರೆ ಕೊಡ್ತಾ ಇದೀವಿ. ನಾವು ಎಲ್ಲಿವರೆಗೆ ಈ ಒಂದು ಪರಿಹಾರವನ್ನು ಕೊಡಂಗಿಲ್ಲ, ವಿಮೆಯನ್ನು ಕೊಡಂಗಿಲ್ಲ, ಅಲ್ಲಿವರೆಗೂ ಕೂಡ ನಾವು ಇದನ್ನು ಬಿಡಂಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಒಂದು ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿ ತಾವೇನದ ಮನವಿ ಮಾಡ್ತಾ ಇದೀವಿ. ಕೊಡ